ನಾಡಿನ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿಯ ಕುರಿತಾಗಿ ಜನನಾಯಕರ ಮಾತುಗಳನ್ನ ಜನತೆಗೆ ಮುಟ್ಟಿಸುವ ಒಂದು ವಿಶೇಷ ಕಾರ್ಯಕ್ರಮವೇ ಸತ್ಯಂ ಟಿವಿ ವಿತ್ ಜನನಾಯಕ. ಈ ಕಾರ್ಯಕ್ರಮದ ಭಾಗವಾಗಿ ಇಂದು ನಮ್ಮ ವಾಹಿನಿಯೊಂದಿಗೆ ಕೆಎಲ್ಇ ಮುಖ್ಯಸ್ಥರಾದ ಪ್ರಭಾಕರ್ ಕೋರೆಯವರು ಮಾತನಾಡಿದ್ದಾರೆ. ಅವರ ಮನದಾಳದ ಮಾತುಗಳನ್ನ ಕೇಳೋಣ ಬನ್ನಿ. ಸತ್ಯಂ ಕನ್ನಡದಿಂದರೆ ಸರ್ ನಮಸ್ತೆ. ನಾವು ಸತ್ಯಂ ಟಿವಿ ಕನ್ನಡದಿಂದರೆ ತಾವು ಈ ರಾಯಬಾಗ್ ಮತಕ್ಷೇತ್ರದಲ್ಲಿ ಬಿಜೆಪಿ ಇದನ್ನು ಆರಿಸಿ ಬಂದ್ರೆ ತಾವು ಯಾವ್ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕಾಗಿ ಇಚ್ಛೆ ಪಡ್ತೇವೆ? ಅಲ್ಲ, ಬರ್ರಿ ರಾಯಬಾಗ ನೀವು ಸೀಮಿತ ಮಾಡಬೇಡ್ರಿ ನನ್ನ. ಅಲ್ಲ, ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 100% ಅಧಿಕಾರಕ್ಕೆ ಬರ್ತದೆ. ಅದರಲ್ಲಿ ಎರಡನೇ ವಿಷಯ ಇಲ್ಲ. ಆದ್ರೆ ರಾಯಬಾಗ್ ತಾಲೂಕ ಬಹಳಷ್ಟು ಹಿಂದುಳಿದ ತಾಲೂಕಾಗಿತ್ತು ಮೊದಲು. ನಾನು ಅತಿ ಸಮೀಪದಿಂದ ಈ ತಾಲೂಕಕ್ಕೆ ರಾಜಕೀಯಕ್ಕಿಂತ ನನ್ನ ಅಜ್ಜನ ಊರು ರಾಯಬಾಗ್ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲಿ ಇಡೀ ತಾಲೂಕಾದಲ್ಲಿ ನೀರಾವರಿ ಏನು ಹಿಡ್ಕಲ್ಲ ಒಂದು ಪಾರ್ಟ್ ಆಯಿತು. ಕಾರಣ ಉತ್ತರ ಒಂದು ಭಾಗ ಮತ್ತು ಪೂರ್ವ ಭಾಗ, ಇದು ನಡುಕೆ ಏನದ ಇದನ್ನೆಲ್ಲ ಕಂಪ್ಲೀಟ್ ಡ್ರೈ ಏರಿಯಾ ಅದ. ಎಷ್ಟರ ಮಟ್ಟಿಗೆ ಅಂದ್ರೆ ದುಷ್ಕಾಲ ಅಂತ ಡಿಕ್ಲೇರ್ ಮಾಡೋದು ಸುಮಾರು 20 ವರ್ಷಗಟ್ಟಲೆ ರಾಯಬಾಗ್ ತಾಲೂಕ ದುಷ್ಕಾಲ ಮಾಡಿದ್ದು ನಾವು ಉದಾಹರಣೆ ನೋಡಿದ. ಆದ್ರೆ BJP ಸರ್ಕಾರ ಬಂದ ಮೇಲೆ ಐಹೊಳೆ ಅಂತ ಶಾಸಕರು ಇಲ್ಲಿ ಆರಿದು ಬಂದ ಮೇಲೆ ಇಡೀ ತಾಲೂಕದ ಚಿತ್ರಣ ಬದಲಾವಣೆ ಆಗಿದೆ. ಮೊದಲು ಶಾಲೆ ಕಾಲೇಜುಗಳನ್ನು ಇಲ್ಲಿ ಕಷ್ಟ ಇತ್ತು ಹೋಗೋದು. ಇವತ್ತು ಪ್ರತಿಯೊಂದು ಊರಿಗೆ ಶಾಲೆ ಆಗಿದಾವೆ, ಪ್ರತಿಯೊಂದು ಊರಿಗೆ ಸೊಸೈಟಿ ಆಗಿದಾವೆ. ನೀರಾವರಿ ಭಾಳಷ್ಟು ನೀರಾವರಿ ಆಗಿದಾವೆ. ಈಗಾಗಲೇ ಮತ್ತಷ್ಟು ನೀರಾವರಿ ಸ್ಕೀಮ್ಗಳು ಮಂಜೂರು ಹಾದಿಯಲ್ಲಿದ್ದಾವೆ. ಅದಕ್ಕೆ ಇದನ್ನು ನೋಡಿದ್ರೆ ಇಡೀ ರಾಯಬಾಗದ ಏನು ಒಂದು ಹನಿ ಇದಿತ್ತು, ಇದು ದುಷ್ಕಾಲ ತಾಲೂಕ ಅಂತ ನನ್ನ ಈ 10 ವರ್ಷದಲ್ಲಿ ರಾಯಬಾಗ್ ತಾಲೂಕ ಇಡೀ ಕರ್ನಾಟಕದಲ್ಲಿ ಉತ್ತಮವಾದ ರೈತರ ಬೆಳೆಸುವ ಬೆಳೆಗಳ ಒಂದು ಸಂಸ್ಕಾರ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಜನತೆಗೆ ನಮ್ಮ ಇವರು ಪಕ್ಷದ ಇವಳೆಯವರ ಕಡೆಯಿಂದ ತಾವು ಏನಾದರೂ ಸಂದೇಶವನ್ನು ಹೇಳಲು ಇಷ್ಟಪಡ್ತೀರಾ? ಇಲ್ಲ, ಈಗ 3 ಸಲ ಆರಿಸಿಕೊಟ್ಟಿದ್ದೀರಿ. ಈಗ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಯಾವ ಕೆಲಸ ಮಾಡಿಲ್ಲ ಅಂತಲ್ಲ. ನೀರಾವರಿ, ರೋಡ್ಸು, ಸ್ಕೂಲ್ಗಳು, ಆಮೇಲೆ ಹೆಚ್ಚಿನ ಅನುದಾನ ಇದಕ್ಕೆ ತಂದಿದ್ದಾನೆ ನಮ್ಮ ಗಂಗಾ ಕಲ್ಯಾಣಿಗೆ. ಅದನ್ನು ನೀರಾವರಿ ಚೆನ್ನಾಗಿ ಆಗಿದೆ. ಅದಕ್ಕಿಂತ ಮುಖ್ಯ ಅಂದರೆ ರಾಯಬಾಗ್ ತಾಲೂಕ 15 ವರ್ಷದೊಳಗೆ ಭಾಳ ಶಾಂತವಾಗಿ ಉಳಿದ ತಾಲೂಕ. ಇಲ್ಲ ಒಂದೊಂದು ಕಾಲ ಇತ್ತು ರಾಯಬಾಗ್ ಒಂದು ಟೆರರಿಸ್ಟ್ ಟೈಪ್ ಒಂದು ಹೆಸರು ಆಗಿಬಿಟ್ಟಿತ್ತು. ಇವತ್ತು ಅಗ್ರಿ ಶಾಂತ ಆಗಿದೆ. ಯಾವ PCR ಇಲ್ಲ, ಯಾವುದೂ ಇಲ್ಲ. ಅಂಥ ವ್ಯಕ್ತಿತ್ವ ಮತ್ತೊಮ್ಮೆ ತಾವೆಲ್ಲ ಆರಿಸ್ಕೊಡ್ಬೇಕಂತ ನಾ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. 4ನೇ ಸಲ ಗೆದ್ದು ಮತ್ತಷ್ಟು ಉಳಿದ ಕಾರ್ಯ ಎಲ್ಲ ಮಾಡ್ತಾರೆ ಅಂತ ನನ್ನ ಆಶಯ ಇದೆ. ಇಡೀ ತಮ್ಮನ್ನ ಶಿಕ್ಷಣದ ತಂದೆ ಅಂತ ಕರೆದ್ರು ಅಡ್ಡಿಲ್ಲ. ಯಾಕೆ ತಮ್ಮ ಒಂದು ಆಶೀರ್ವಾದದಿಂದ ಬಹಳಷ್ಟು ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ರಾಯಬಾಗ್ ಕ್ಷೇತ್ರದಲ್ಲಿ ಶಿಕ್ಷಣದ ಬಗ್ಗೆ ಅಥವಾ ಅದರಲ್ಲಿ ತರುವಂಥ ಬದಲಾವಣೆಗಳ ಬಗ್ಗೆ ತಾವೇನಾದ್ರು ಹೇಳ್ತೀರಾ? ಮಾಡಿದ್ದೇವಲ್ಲ, ಈಗಾಗಲೇ ರಾಯಬಾಗದಲ್ಲಿ ಕಾಲೇಜ್ ಎಲ್ಲ ಇತ್ತು. ಕಾಲೇಜ್ ಸ್ಥಾಪನೆ ಮಾಡಿದ್ದೀನಿ. ಯಡ್ರಾವತ್ ಅತಿ ಸಣ್ಣ ಹಳ್ಳಿಯಲ್ಲಿ ಕನ್ನಡ ಕಾನ್ವೆಂಟ್ ಶುರು ಮಾಡಿದ್ದೀನಿ. ಹರುಗೆರಿಗೆ ಮಾಡೋ ಯೋಜನೆ ಇದೆ ಇನ್ನು. ಆದರೆ ಎಲ್ಲ ಕಡೆ ಈಗ ಆಗಿದಾವೆ. ಎಲ್ಲಿ ಸ್ಪೆಷಲ್ ಶಿಕ್ಷಣದ ಒಂದು ಜರೂರದ ಅಲ್ಲಿ KLE ಅವ್ರನ್ನ ಮುಟ್ತೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.